ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನಾನು ಇಡೀ ಫ್ಯಾಮಿಲಿನೇ ಕರ್ಕೊಂಬಂದ್ಬಿಟ್ಟು ಊರಿಗೆ ಹಬ್ಬ ಅಂತ ಎಲ್ಲರಿಗೂ ಎಕ್ಸಿಬಿಷನ್ ತೋರಿಸ್ಬೇಕಿತ್ತು. ಯಾಕೆ ಸುಮ್ಮನೆ ನಾನೇ ಬಂದಿದ್ದೀನಿ ಅಂತ ಬೇಜಾರು ಇದೆ ಒಂದು ಕಡೆ. ಇನ್ನೊಂದು ಕಡೆ ವೆರಿ ಕಲರ್ಫುಲ್ ಆಗಿದೆ. ಒಂದು 4-5 ಏಕರ್ಸ್ ಈ ಒಂದು ಮೇಳ ಇದೆ ಇಲ್ಲಿ ಎಕ್ಸಿಬಿಷನ್. ಗೇಟ್ ನಂಬರ್ 2 ಪ್ಯಾಲೇಸ್ ಗ್ರೌಂಡ್ಸ್. ದೇಶ ವಿದೇಶದಿಂದ ನಮ್ಮ ಆರ್ಟಿಸನ್ಸ್, ಇಂಡಿಯನ್ ಆರ್ಟಿಸನ್ಸ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ವಿತ್ ವೇರಿಯಸ್ ಆರ್ಟಿಸ್ಟಿಕ್ ಬ್ಯೂಟಿಫುಲ್ ಡಿಸೈನ್ಸ್. ಸೊ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ, ಮತ್ತು ಕಣ್ಣಿಗೆ ಹಬ್ಬ ಒಂದು ಎಕ್ಸಿಬಿಷನ್ ನಾನು ಇಲ್ಲಿಂದಾನೇ ನೋಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇದೆ, ನಿಜಕ್ಕೂ ಕಣ್ಣಿಗೆ ಹಬ್ಬ. ಎಷ್ಟು ನೋಡಿದ್ರೂ ದೂರದಿಂದ ಅಯ್ಯೋ ಇನ್ನೂ ನೋಡಬೇಕಂತ ಮನಸ್ಸಾಗ್ತಾ ಇದೆ. ಇಟ್ಸ್ ರಿಯಲಿ ಎಂಟರ್ಟೈನಿಂಗ್ ಆ್ಯಂಡ್ ಅಮ್ಯೂಸಿಂಗ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ವಿಸ್ತಾರ ನ್ಯೂಸ್, ಇಷ್ಟು ಅದ್ಭುತವಾದ ಒಂದು ಎಕ್ಸಿಬಿಷನಲ್ಲಿ ನೀವು ಭಾಗವಹಿಸಿದ್ದೀರಾ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ಬಂದುಬಿಟ್ಟು. ಜೊತೆಗೆ ನನ್ನ ಸೀರಿಯಲ್ ಈಗ ಆನ್ ಏರ್ ಇದೆ, ಏ ದೇವಿ ವರಮೋ ನೀವು, ಸ್ಟಾರ್ ಮಾ ತೆಲುಗುಲೋ ಮತ್ತು ಮರಿ ಜಿಯೋ ಹಾಟ್ಸ್ಟಾರಲ್ಲಿ ದಿನ ಬರ್ತಾಯಿದೆ. ವಾರಕ್ಕೆ 6 ದಿನ ಟೆಲಿಕಾಸ್ಟ್ ಆಗ್ತಾಯಿದೆ. ಆ್ಯಂಡ್ ಒಂದು ಸೆಂಟ್ರಿಕ್ ವುಮೆನ್ ರೋಲ್ ನನಗೆ ಯಾವಾಗಿಂದ ಒಂದು 10 ವರ್ಷದಿಂದ 12 ವರ್ಷದಿಂದ ದೇವರಲ್ಲಿ ಬೇಡ್ಕೊಳ್ತಾ ಇದೆ. ನನಗೊಂದು ವುಮೆನ್ ಸೆಂಟ್ರಿಕ್ ಸೀರಿಯಲ್ಲು ಅಥವಾ ವುಮೆನ್ ಸೆಂಟ್ರಿಕ್ ಸಿನಿಮಾ ಬೇಕು, ಅರುಂಧತಿ ಥರ ಭಗವಂತ ನನಗೆ ಕೊಡು ಅಂತ ಈ ಅವಕಾಶ. ಅಂಥ ಒಂದು ಅವಕಾಶ ಭಗವಂತ ಕೊನೆಗೂ ನನಗೆ ಕೊಟ್ಟಿದ್ದಾನೆ. ಆ್ಯಂಡ್ ನೋಡ್ತಾ ಇದ್ದೀರಾ ತುಂಬಾ ತೂಕನೂ ಇಳಿಸಿದ್ದೀನಿ, ಇನ್ನೂ ಇಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕಷ್ಟಪಡ್ತಾ ಇದ್ದೀನಿ ಮನಸಾಣೆ. ಆ್ಯಂಡ್ ನನ್ನ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನನ್ನ ತೆಲುಗು ಸೀರಿಯಲ್ನಲ್ಲಿ ನೋಡ್ತಾ. ಈ ಥರನೇ ಕನ್ನಡ ಇಂಡಸ್ಟ್ರಿನಲ್ಲೂ ತಿರ್ಗಾ ಹೆಜ್ಜೆ ಇಟ್ಟು ರಿಟರ್ನ್ ಬರಲಿಕ್ಕೆ ತುಂಬಾ ಆಸೆ ಇದೆ. ಅತ್ಯುತ್ತಮ ಒಳ್ಳೆಯ ಅವಕಾಶಗಳು ಬರಬೇಕು ಅಂತ ನೋಡ್ತಾ ಇದ್ದೀನಿ. ಅವಕಾಶಗಳು ಬರ್ತಾಯಿದೆ, ಬಟ್ ಸ್ವಲ್ಪ ಕ್ವಾಲಿಟಿ ಅವಕಾಶ ಬರಬೇಕು. ನಾವು ಹೆಜ್ಜೆ ಇಡಬೇಕಂದ್ರೆ ಬೇಸರನಲ್ಲಿ ನಾವು ಏನಾದರೂ ಒಂದು ಮಾಡಿಬಿಟ್ಟು ಅದು ಫ್ಯಾನ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ಬೇಜಾರಾಗುತ್ತೆ ನನಗೂ ಅವ್ರಿಗೂ. ಸೊ ನನ್ನ ಲೇಡಿ ಫ್ಯಾನ್ಸ್ ಎಲ್ಲ ತುಂಬ ಗ್ರೇಟ್ ರೆಸ್ಪಾನ್ಸ್ ಇದೆ, ಎಸ್ಪೆಷಲಿ ಬಿಗ್ ಬಾಸ್ ಸೀಸನ್ 9 ತೆಲುಗು ಆದಮೇಲೆ. ಆ್ಯಂಡ್ ಅವ್ರನ್ನ ಸಂತೋಷವಾಗಿಡೋದು ಮತ್ತು ಒಳ್ಳೆ ಕೆಲಸ ಮಾಡೋದೇ ನನ್ನ ಉದ್ದೇಶ ಆಗಿರುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ವಿತ್ ವಿಸ್ತಾರ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ಟು ಆಲ್ ಆಫ್ ಯು.